ಮದುವೆಯಾದ ಮಹಿಳೆ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸಂಭೋಗ ಮಾಡುವುದು ತಪ್ಪಾ? ಇತ್ತೀಚಿನ ದಿನಗಳಲ್ಲಿ ವಿವಾಹಕ್ಕೂ ಮೊದಲು ಸ್ತ್ರೀ ಪುರುಷರು ಏನೇ ಮಾಡಿರಲಿ ಅದು ಬೇಡದ ವಿಷಯ. ಕನಿಷ್ಠ ವಿವಾಹದ ನಂತರವಾದರೂ ನಮ್ಮಂತೆ ನಡೆದುಕೊಳ್ಳಲೆಂದು ಬಯಸುತ್ತೇವೆ. ಸ್ನೇಹಿತರೆ, ಪ್ರೇಮ ನಿಸ್ವಾರ್ಥ, ಆದರೆ ಪ್ರೀತಿಸುವ ವ್ಯಕ್ತಿತ್ವಗಳು ಸ್ವಾರ್ಥವಾಗುತ್ತವೆ. ಯಾಕೆ ಹೀಗೆ? ಮದುವೆಯಾದ ಮಹಿಳೆ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸಂಭೋಗ ಮಾಡುವುದು ತಪ್ಪಾ? ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಇದು ನನ್ನದು, ಈಕೆ ನನ್ನವಳು, ನನಗೆ ಸೇರಿದವಳು, ನನಗೆ ಮಾತ್ರ ಸ್ವಂತ, ಬೇರೆಯವರು ಕಣ್ಣೆತ್ತಿ ನೋಡಬಾರದು, ಬೇರೆಯವರು ಮುಟ್ಟಬಾರದು, ಇಂತಹ ಹಲವು ಭಾವನೆಗಳು ನಮ್ಮಲ್ಲಿ ಹುಟ್ಟುತ್ತದೆ. ಅದೇ ರೀತಿ ನಿಮ್ಮ ಪ್ರೇಯಸಿಯ ಮನಸ್ಸಿನಲ್ಲೂ ಕೂಡ ಇದೇ ಭಾವನೆಗಳು ಹುಟ್ಟುತ್ತವೆ. ನೀವು ಪ್ರೀತಿಸಿದ ಯಾವುದೇ ವ್ಯಕ್ತಿಯಾಗಿರಲಿ, ಕಾಲಕ್ರಮೇಣ ಅವರು ಮತ್ತೊಬ್ಬರನ್ನು ನೋಡುತ್ತಾರೆ, ಇಷ್ಟಪಡುತ್ತಾರೆ, ಮಾತನಾಡಿಸುತ್ತಾರೆ, ಸ್ನೇಹ ಸಂಬಂಧಗಳನ್ನು ಕೂಡ ಮಾಡಿಕೊಳ್ಳುತ್ತಾರೆ. ಹೌದು, ಇದು ನಿಜ. ನಮಗೆ ಅಸೂಯೆ ಕಾಡುತ್ತದೆ, ಮನಸ್ಸಿನಲ್ಲಿ ಗೊಂದಲ, ಗದ್ದಲ, ಗಲಾಟೆಗಳು, ಅನುಮಾನಗಳು ಉದ್ಭವಿಸುತ್ತದೆ. ಯಾಕೆ ಹೀಗೆ? ಪ್ರೇಮದ ಆಳವನ್ನು ಅರಿಯಲು ಪ್ರಯತ್ನಿಸಿ. ಪ್ರೇಮ ಕರ್ತವ್ಯವಲ್ಲ, ಯಾಕೆಂದರೆ ಕರ್ತವ್ಯ ಒಂದು ಹೊರೆ. ಹೌದು, ಪ್ರೀತಿ ಅನ್ನೋದು ಬಹಳ ಪವಿತ್ರವಾದದ್ದು. ಅದನ್ನು ತಪ್ಪು ಸರಿ ಅನ್ನೋ ಅಧಿಕಾರ ಯಾರಿಗೂ ಇಲ್ಲ. ಹೌದು, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಪ್ರೀತಿ ಮಾಡುವ ರೀತಿ ವಿಭಿನ್ನವಾಗಿರುತ್ತದೆ. ನಿಜ ಹೇಳ್ಬೇಕು ಅಂದರೆ ಪ್ರೀತಿ ಒಂದು ಮಾಯಲೋಕ. ಹಾಗೆ ನೋಡಿದರೆ ಈ ಪ್ರಪಂಚದಲ್ಲಿ ಪರಿಪೂರ್ಣ ವ್ಯಕ್ತಿ ಯಾರೂ ಇಲ್ಲ, ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮದುವೆಯಾದ ನಂತರ ಒಬ್ಬರಿಗೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಜೀವನ ಸಾಗಿಸಲು ಸಹಜವಾಗಿ, ಮಾನಸಿಕವಾಗಿ ಸಿದ್ಧರಾಗಿರಬೇಕು. ಅದನ್ನು ಬಿಟ್ಟು ಹೊರಗಿನ ಸಂಬಂಧಗಳಿಗೆ ಕೈಚಾಚಬಾರದು. ಇದು ಹೆಣ್ಣು ಮಕ್ಕಳಿಗೆ ಮಾತ್ರವಲ್ಲ, ಗಂಡಸರಿಗೂ ಕೂಡ ಅನ್ವಯಿಸುತ್ತದೆ. ದಾಂಪತ್ಯ ಅನ್ನೋ ವಾಹನಕ್ಕೆ ಎರಡು ಚಕ್ರದಂತಿರುವ ಗಂಡ ಹೆಂಡತಿ ಎಂಬುವವರಲ್ಲಿ ಒಬ್ಬರು ಕೂಡ ಅಲುಗಾಡಿದರೂ ಸಂಸಾರ ಅನ್ನೋ ಗಾಯನದಲ್ಲಿ ಲಯ ತಪ್ಪಿ ಅಪಸ್ವರ ಕಾಣಿಸಿಕೊಳ್ಳುತ್ತದೆ. ಗೆಳೆಯರೇ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.